ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಅಂತಹ ನಾಯಕನಿಗೆ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗ್ತಿಲ್ಲ. ಹಲವು ಸಂದರ್ಭಗಳಲ್ಲಿ ಮಾಧ್ಯಮದ ಮುಂದೆ ಹೇಳಿದ್ರು, ನಾನು ನಾಳೆ ಹೋಗ್ತಿದ್ದೀನಿ, ನಾಡಿದ್ದು ಹೋಗ್ತಿದ್ದೀನಿ, ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ, ಕ್ಯಾನ್ಸಲ್ ಆಗಿದೆ, ಎಲ್ಲವೂ ಕೂಡ ಸರಿ. ಯಾಕೆ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗ್ತಿಲ್ಲ? ಬಿ.ಕೆ. ಹರಿಪ್ರಸಾದ್ ಅವರಿಗೆ ಅವಕಾಶ ಸಿಗುತ್ತೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಅವಕಾಶ ಸಿಗುತ್ತೆ, ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶ ಸಿಗುತ್ತೆ. ಆದರೆ ಒಬ್ಬ ಡಿ.ಕೆ. ಶಿವಕುಮಾರ್ ಅವರಿಗೆ, ಟ್ರಬಲ್ ಶೂಟರ್ಗೆ ಯಾಕೆ ಸಿಗ್ತಿಲ್ಲ? ಯಾಕೆ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರ ಭೇಟಿಗೆ ಸಮಯವನ್ನು ಕೊಡ್ತಿಲ್ಲ? ಯಾಕೆ ಹಿನ್ನಡೆ ಅನುಭವಿಸ್ತಿದ್ದಾರಾ? ಹಿನ್ನಡೆ ಅನುಭವಿಸ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕಳೆದ 2 ತಿಂಗಳಿಂದಲೂ ಕೂಡ ಒಬ್ಬ ವ್ಯಕ್ತಿ ಕರ್ನಾಟಕಕ್ಕೆ ಬರ್ತಿಲ್ಲ. ಆ ವ್ಯಕ್ತಿಯನ್ನ ನೆಚ್ಚಿಕೊಂಡು ನಂಬಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಕೆಟ್ರ. ಆ ರಹಸ್ಯ ವ್ಯಕ್ತಿಯ ಕಾರಣಕ್ಕೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಸುಲಭಕ್ಕೆ ರಾಹುಲ್ ಗಾಂಧಿ ಅವರು ಸಿಗ್ತಿಲ್ವಾ? ನೀವು ನಾನೇ ಫೋನ್ ಮಾಡ್ತೀನಿ, ನಿಮ್ಗೆ ಅವಕಾಶ ಕೊಡ್ತೀನಿ ಮಾತಾಡಲಿಕ್ಕೆ, ಅಲ್ಲಿ ತನಕ ತಾಳಿ ವೆಯ್ಟ್ ಮಾಡಿ ಅಂತ ಒಂದು ವಾಟ್ಸಪ್ ಮೆಸೇಜನ್ನು ಮಾತ್ರ ರಾಹುಲ್ ಗಾಂಧಿ ಅವರು ಕಳಿಸ್ತಾರೆ ಅಂದರೆ ಏನಾಗ್ತಿದೆ? ಕಟ್ಟ ಕಡೆಯದಾಗಿ ಆ ರಹಸ್ಯ ವ್ಯಕ್ತಿ, ಡಿ.ಕೆ. ಶಿವಕುಮಾರ್ ಅವರು ನೆಚ್ಚಿಕೊಂಡಿದ್ದಂತಹ ವ್ಯಕ್ತಿ, ಹೈಕಮಾಂಡ್ಗೂ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಮಧ್ಯೆ ಕೊಂಡಿಯಾಗಿದ್ದಂತಹ ವ್ಯಕ್ತಿ, ಸೆಪ್ಟೆಂಬರ್ 19ನೇ ತಾರೀಕು ಬಂದು ಹೋಗ್ತಾರೆ. ಇವತ್ತು ಬಣ ರಾಜಕೀಯ, ಯಾಕಂದರೆ ರಾಜ್ಯದಲ್ಲಿ ಸರಳ ಬಹುಮತ ಅಲ್ಲ, ಬಹುದೊಡ್ಡ ದಿಗ್ವಿಜಯ ಸಿಕ್ಕಿತ್ತು ಕಾಂಗ್ರೆಸ್ ಪಕ್ಷಕ್ಕೆ. 136 ಸ್ಥಾನಗಳನ್ನು ಗೆದ್ದಿದ್ದು, 135, ಈಗ ಆ ನಂಬರ್ 140ಕ್ಕೆ ಬಂದು ನಿಂತಿದೆ. ಆದಾಗ್ಯೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗಾಗಲಿ ಸಿದ್ದರಾಮಯ್ಯ ಅವ್ರಿಗಾಗಲಿ ಬಣ ರಾಜಕೀಯ ಸೃಷ್ಟಿಸಿಕೊಳ್ಳುವಂತಹ ಅವಕಾಶಗಳಿರಲಿಲ್ಲ. ಆದರೆ ಬಣ ರಾಜಕೀಯಕ್ಕೆ ಬೆಂಕಿ ಹಚ್ಚಿ ಒಂದು ಹಂತದಲ್ಲಿ, ಒಂದು ಅರ್ಥದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಸಂಚಲನವನ್ನು ಸೃಷ್ಟಿಸಿದ್ದು, ಶಾಸಕರನ್ನ 1 to 1 ಕೂರಿಸ್ಕೊಂಡಿದ್ದು. ಆ ಕಡೆ ಶಾಸಕಾಂಗ ಪಕ್ಷದ ನಾಯಕರಿಲ್ಲ, ಕೆಪಿಸಿಸಿ ಅಧ್ಯಕ್ಷರಿಲ್ಲ, ಏಕಾಏಕಿ ಬಂದ್ರು, ಒಬ್ಬೊಬ್ಬ ಶಾಸಕರನ್ನ ಕೂರಿಸ್ಕೊಂಡ್ರು, ಕೇಳಿದ್ರು, ಏನಪ್ಪ ನಾಯಕತ್ವ ಬದಲಾವಣೆಗೆ ನಿಂಗೆ ಒಪ್ಪಿಗೆ ಇದೆಯಾ ಇಲ್ವಾ ಅಂತ ಲಿಸ್ಟ್ ಮಾಡ್ಕೊಂಡ್ರು, ಹೋದ್ರು, ಗಲಾಟೆ ಆಯಿತು, ಭುಗಿಲೇಳ್ತು, ಬಂಡಾಯ. ಆ ನಾಯಕನನ್ನ ನೆಚ್ಚಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಹಿನ್ನಡೆ ಅನುಭವಿಸೋದಕ್ಕೆ ಕಾರಣ ಆಯಿತು. ಯಾರು ಆ ರಹಸ್ಯ ವ್ಯಕ್ತಿ? ಅದಕ್ಕೂ ಮುಂಚೆ ನಿಮಗೆ ಒಂದು ಮೂಲ ವಿಚಾರ ಹೇಳಬೇಕು. ಈ ಹಿಂದೆ ಗೋವಿಂದರಾಜು ಅವರು ಸಿದ್ದರಾಮಯ್ಯ ಅವ್ರಿಗೂ ಮತ್ತು ಹೈಕಮಾಂಡ್ಗೂ ಮಧ್ಯೆ ಒಂದು ಕೊಂಡಿಯಂತೆ ರಾಜ್ಯದಲ್ಲಿ ಇದ್ರು. ಯಾವುದೇ ದೆಹಲಿಯ ಫೋನ್ ಕಾಲ್ ಬಂದರೂ ಕೂಡ ಫೋನ್ ಬಳಸದಂತಹ ಸಿದ್ದರಾಮಯ್ಯ ಅವರಿಗೆ ಗೋವಿಂದರಾಜು ಅವರ MLC ಗೋವಿಂದರಾಜು ಅವರ ಫೋನ್ಗೆ ಕಾಲ್ ಬರ್ತಿತ್ತು, ಹೈಕಮಾಂಡ್ ಕಾಲ್ ರಿಸೀವ್ ಮಾಡ್ತಿದ್ರು, ಮಾತಾಡ್ತಿದ್ರು. ಆ ಜಾಗಕ್ಕೆ ಈಗ ಪೊನ್ನಣ್ಣ ಅವರು ಬಂದಿರುವಂಥದ್ದು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ. ಈಗ ಅವರ ಫೋನ್ಗೆ ಬರುತ್ತೆ. ಈಗ ಇನ್ನೂ ನಾಜೂಕಾಗಿದೆ, ನುಣುಪಾಗಿದೆ, ನಯವಾಗಿದೆ. ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರ ವ್ಯವಹಾರ ತುಂಬ ಸ್ಮೂತ್ ಆಗಿದೆ. ಆದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ವಿಲನ್ ರೀತಿಯಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ವಿಲನ್ ಆಗಿರುವಂಥದ್ದು ಆ ರಹಸ್ಯ ವ್ಯಕ್ತಿ. ವಿಶೇಷ ಅಂದರೆ KN ರಾಜಣ್ಣ ಅವರನ್ನ ವಿನಾಕಾರಣ ವಜಾಗೊಳಿಸಿದ್ದು ಇದೇ ರಹಸ್ಯ ವ್ಯಕ್ತಿ. ಇವತ್ತು ದಮನಿತ ಸಮುದಾಯದ ನಾಯಕನೊಬ್ಬನ ವಜಾ ಆಗಿದ್ದು, ಸಂಪುಟದಿಂದ ವಜಾ ಆಗೋಕೆ ಕಾರಣವಾಗಿದ್ದು ಡಿ.ಕೆ. ಶಿವಕುಮಾರ್ ಅವರ ಬಣ ಮತ್ತು ಆ ರಹಸ್ಯ ವ್ಯಕ್ತಿ ಅನ್ನೋದು ಜಗಜ್ಜಾಹೀರಾಗಿರುವಂತಹ ವಿಚಾರ. ಆ ಸಂಗತಿ ಸಿದ್ದರಾಮಯ್ಯ ಅವರನ್ನ ತುಂಬಾನೇ ಬೇಸರಕ್ಕೆ ದೂಡಿತ್ತು. ಆ ಮೆಸೇಜ್ ಅನ್ನ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ರವಾನಿಸಿದ್ರು ಸಿದ್ದರಾಮಯ್ಯ ಅವರ ಬಣ. ಆ ನಂತರದಲ್ಲೇ ಖುದ್ದು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ನೀವು ನನ್ನ ಅನುಮತಿ ಇಲ್ಲದೆ ಹೋಗಂಗಿಲ್ಲ ಮೆಸೇಜ್ ಪಾಸ್ ಮಾಡಿದ್ರು. ಅವತ್ತಿನಿಂದ ಇಲ್ಲಿ ತನಕ ಆ ವ್ಯಕ್ತಿ ಬಂದಿಲ್ಲ. ಯಾರು? ಡಿ.ಕೆ. ಶಿವಕುಮಾರ್ ಅವರು ನೆಚ್ಚಿಕೊಂಡು ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗಲಿಕ್ಕೆ ಕಾರಣವಾದ ಆ ರಹಸ್ಯ ವ್ಯಕ್ತಿ ಯಾರು? ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೆಪ್ಟೆಂಬರ್ 18, 19 ರಾಜ್ಯಕ್ಕೆ ಬಂದಿದ್ರು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೀಟಿಂಗ್, ಯಾವ ಅಥಾರಿಟಿ ಇತ್ತು ಅವರಲ್ಲಿ ಕೂತು ಮೀಟಿಂಗ್ ಅಲ್ಲಿ ಭಾಗಿಯಾಗಲಿಕ್ಕೆ, ಒಂದ್ ಕಡೆ ಮುಖ್ಯಮಂತ್ರಿಗಳು, ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳು. ಬೆಂಗಳೂರಿನ ಶಾಸಕರ ಅಲ್ಲ, ಉಪಮುಖ್ಯಮಂತ್ರಿನ ಅಲ್ಲ, ಮುಖ್ಯಮಂತ್ರಿನ ಅಲ್ಲ. ಮತ್ತೆ ಯಾಕೆ ಕೂತಿದ್ರು? ಅಲ್ಲಿಂದಲೇ ಶುರುವಾಯಿತು ನೋಡಿ. ಶಾಸಕರ 1 to 1 ಮೀಟಿಂಗ್ ತಗೋಬೇಕು ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕರಿರಬೇಕು. ಆ ಕೆಲಸವನ್ನ ಅವ್ರು ಮಾಡಲಿಲ್ಲ. ಟೇಕನ್ ಫಾರ್ ಗ್ರಾಂಟೆಡ್, ಅವರೇ ತಗೊಂಡ್ರು. ನಾನೇ ಶಾಸಕಾಂಗ ಪಕ್ಷದ ನಾಯಕ ಅನ್ನೋ ರೀತಿಯಲ್ಲಿ. ಇಲ್ಲಿ ಅಹಿಂದ
ಒಗ್ಗಟ್ಟಿನ ಸರ್ಕಾರ ಎಲ್ಲರೂ ಒಪ್ಕೊಂಡಿದ್ರು. ಎಲ್ಲರೂ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ರು, ಎಂ ಬಿ ಪಾಟೀಲ್ ಎಲ್ಲರೂ ಒಪ್ಕೊಂಡಿದ್ರು. ಆದ್ರೆ ಅವರ ಮಧ್ಯೆ ಹುಳಿ ಹಿಂಡಿದ್ದು ಕೂಡ ಎಲ್ಲೋ ಒಂದು ಕಡೆ ಇದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಇತ್ತೀಚಿನ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಜುಲೈ, ಜೂನ್, ಆಗಸ್ಟ್ ಎಲ್ಲ ಕಡೆ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕಾರಣ ಆಗ್ತಾರೆ. ಆ ನಂತರವೇ ನೋಡಿ ಸಿದ್ದರಾಮಯ್ಯ ಅವರ ಪರವಾಗಿ ಬಿ ಕೆ ಹರಿಪ್ರಸಾದ್ ಅವರು ಹೋಗ್ತಾರೆ, ಬ್ಯಾಟ್ ಬೀಸ್ತಾರೆ. ಅಹಿಂದ ನಾಯಕತ್ವಕ್ಕೆ ಆಘಾತ ಆದರೆ ಏನಾಗುತ್ತೆ ಮೆಸೇಜ್ ಕೊಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮೆಸೇಜ್ ಕೊಡ್ತಾರೆ. ಕೆ ಎನ್ ರಾಜಣ್ಣ ಅವರ ಬಗ್ಗೆ ಈಗ ಎಷ್ಟರ ಮಟ್ಟಿಗೆ ಸಿಂಪತಿ ಕ್ರಿಯೇಟ್ ಆಗಿದೆ ಅಂದ್ರೆ, ಒಬ್ಬ ಮೇಲ್ವರ್ಗದ ಸಮಾಜದ ನಾಯಕನ ಕೋಪಕ್ಕೆ ಒಬ್ಬ ದಮನಿತ ಸಮಾಜದ ಸಚಿವ ತನ್ನ ಹುದ್ದೆಯನ್ನ, ಮಂತ್ರಿಯ ಹುದ್ದೆಯನ್ನ ಕಳ್ಕೊಂಡ ಅನ್ನುವಂತಹ ಸಿಂಪತಿ. ಆ ಆಘಾತಕಾರಿ ವಿಚಾರ ಸಿದ್ದರಾಮಯ್ಯ ಅವರನ್ನ ತುಂಬಾನೇ ಕುಗ್ಗಿಸ್ತು. ಅದನ್ನ ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ರು, ಹೀಗಾದ್ರೆ ಸಮಸ್ಯೆ ಆಗುತ್ತೆ 28ಕ್ಕೆ. ನಾನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೆ ಹೇಳ್ತೀನಿ ಬಿಡಿ, ಇದೆಲ್ಲಕ್ಕೂ ಕಾರಣ ಅವ್ರು ಹೇಳ್ತಾರೆ. ಎಚ್ ಸಿ ಮಹದೇವಪ್ಪ ಅವರು, ಕೆ ಎನ್ ರಾಜಣ್ಣ ಅವರು ನೇರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಖಂಡಿಸಿದ್ರು, ಅವರ ನಡೆಯನ್ನ ಟೀಕಿಸಿದ್ರು. ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಮೆಸೇಜ್ ಹೋಯ್ತು. ಸತೀಶ್ ಜಾರಕಿಹೊಳಿ ಅವರು ಖುದ್ದಾಗಿ ಭೇಟಿ ಮಾಡಿ ಮಾಹಿತಿಯನ್ನ, ವರದಿಯನ್ನ ಕೊಟ್ಟು ಬಂದಿರ್ತಾರೆ. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ದಲಿತ ಸಮಾವೇಶ ಮಾಡಬೇಕು ಅಂದಾಗ್ಲೂ ಕೂಡ ಒಂದು ದಮನಿತ ಸಮಾಜದ ಸಮಾವೇಶಕ್ಕೆ ಕಲ್ಲು ಹಾಕಿದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ. ಅದನ್ನ ಖುದ್ದು ಪರಮೇಶ್ವರ್ ಅವರು ಪರೋಕ್ಷವಾಗಿ ಹೇಳ್ತಾರೆ. ಹೀಗೆ ಯಾವ ಅಹಿಂದ ಸಮುದಾಯಗಳ ಬಲದಿಂದ ಈ ಸರ್ಕಾರ ಬಂದಿತ್ತು, ಅದೇ ಬಲಕ್ಕೆ, ಅದೇ ಬೇರಿಗೆ ಬೆಂಕಿ ಇಟ್ಟಿದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ. ಮಾಧ್ಯಮಗಳು ಕೂಡ ಹೇಳಿದ್ವು, ಅದನ್ನ ಸತ್ಯವನ್ನ ಹೊರಹಾಕಿದ್ವು. ಡಿ ಕೆ ಶಿವಕುಮಾರ್ ಅವರು ಇದೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ನೆಚ್ಕೊಂಡು ಕೂತಿದ್ರು. ಅರೆ ಸಿದ್ದರಾಮಯ್ಯ ಅವರು ಕೆ ಸಿ ವೇಣುಗೋಪಾಲ್ ಅವರ ಜೊತೆಲಿ ಸ್ಟ್ರೈಟ್, ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಸಖ್ಯವನ್ನ ಇಟ್ಟುಕೊಂಡಿದ್ರು. ಈ ಮಧ್ಯವರ್ತಿಯಾಗಿ ಉಳಿದ್ರು. ಅದಕ್ಕೆ ಸೆಪ್ಟೆಂಬರ್ 19ರಿಂದ ಇಲ್ಲಿ ತನಕ ಸರಿಸುಮಾರು 2 ತಿಂಗಳಾಯ್ತು. ರಾಜ್ಯದ ಕಡೆ ಯಾವ ಕಡೆ ಇದೆಯಪ್ಪ ಕರ್ನಾಟಕ ಅನ್ನೋ ತಲೆ ಎತ್ತಿ ಕೂಡ ನೋಡಿಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ. ನಿಜಕ್ಕೂ ಇವತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರ ವಿರೋಧವೋ ಅಥವಾ ಬೇರೆ ಕಾರಣಗಳನ್ನು ಕೊಡ್ತಿದ್ದಾರೋ ಗೊತ್ತಿಲ್ಲ. ಕೇವಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ನೆಚ್ಚಿಕೊಂಡ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗಿದೆ. ಒಬ್ಬ ಕೆ ಎನ್ ರಾಜಣ್ಣ ಅವರ ವಜಾ ಪ್ರಕರಣ ಕೂಡ ಈ ಅಧ್ಯಾಯದ ಬಹುದೊಡ್ಡ ಸಮಸ್ಯೆ ಕಗ್ಗಂಟಾಗಿ ಈ ಇಬ್ಬರು ನಾಯಕರ ಜಗಳದ ಮಧ್ಯೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಎಂಟ್ರಿ ಮತ್ತು ರಾಜಣ್ಣ ಅವರ ವಜಾ ರಾಹುಲ್ ಗಾಂಧಿ ಅವರನ್ನ ಬೇಸರಕ್ಕೆ ದೂಡಿದೆ. ಡಿ ಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟರೇ ಈ ತರ ಟ್ರಬಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಕಾಂಗ್ರೆಸ್ ಪಕ್ಷದೊಳಗಡೆ ಕಟ್ಟ ಕಾಂಗ್ರೆಸ್ಸಿಗ, ಹುಟ್ಟ ಕಾಂಗ್ರೆಸ್ಸಿಗ, ಶಿಸ್ತಿನ ಕಾಂಗ್ರೆಸ್ಸಿಗ, ನಮಸ್ತೆ ಸದಾವತ್ಸಲೆ ಅಂತ ಹೇಳುವಂತಹ ಕಾಂಗ್ರೆಸ್ಸಿಗ. ಈ ಎಲ್ಲ ಕಾರಣಗಳ ಮಧ್ಯೆ RSS ಗೀತೆಯನ್ನು ಹಾಡ್ಲಿಕ್ಕೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಬಹುದೊಡ್ಡ ಹಸ್ತ, ಬೆಂಬಲ ಇತ್ತು ಅನ್ನುವ ವಿಚಾರಗಳು ಕೂಡ ರಾಹುಲ್ ಗಾಂಧಿ ಅವರನ್ನ ತುಂಬಾನೇ ಬೇಸರಕ್ಕೆ ದೂಡಿದ್ವಿ. ಈ ಕಾರಣಕ್ಕೋಸ್ಕರನೇ ಆಲ್ಟರ್ನೇಟಿವ್ ಆಗಿ ಪ್ರಿಯಾಂಕ್ ಖರ್ಗೆ ಅವರ ಕಡೆ, ಈಗ ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಬ್ಲೂ ಹೈ ಬಾಯ್, ನೀಲಿಗಣ್ಣಿನ ಹುಡುಗನಂತೆ ಕಾಣ್ತಿದ್ದಾರೆ. ಕೋಮುವಾದಿ ಶಕ್ತಿಗಳ ವಿರುದ್ಧ ಯುದ್ಧಕ್ಕೆ ನಿಂತ ಎಲ್ಲ ಸಿದ್ದರಾಮಯ್ಯ, ಬಿ ಕೆ ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಈಗ ರಾಹುಲ್ ಗಾಂಧಿ ಅವರಿಗೆ ಬಲು ಅಚ್ಚುಮೆಚ್ಚಿನಂತೆ ಕಾಣ್ತಿದ್ದಾರೆ. ಇಡೀ ದೇಶ ಸುತ್ತುತ್ತಾ ಕೋಮುವಾದಿ ಶಕ್ತಿಗಳ ವಿರುದ್ಧ ಯುದ್ಧ ಸಾರುವಂತಹ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿ KPCC ಅಧ್ಯಕ್ಷರೊಬ್ಬರು ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ಹಾಡಿದ್ರೆ, ಒಂದು ಪಕ್ಷ ಅಂತ ಹೋದಾಗ ಆ ಪಕ್ಷದ ಸಿದ್ಧಾಂತವನ್ನ ಗೌರವಿಸಬೇಕು, ಆರಾಧಿಸಬೇಕು, ಆಚರಿಸಬೇಕು. ಅದಕ್ಕೆ ತದ್ವಿರುದ್ಧ ರೀತಿಯಲ್ಲಿ ಹೇಳಿಕೆಗಳನ್ನ ಸಾಮಾನ್ಯ ಕಾರ್ಯಕರ್ತ ಕೊಟ್ರೆ, ಒಬ್ಬ ಸಚಿವ ಕೊಟ್ರೆ ಓಕೆ. KPCC ಅಧ್ಯಕ್ಷ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ನೀವು ನಾಳೆಯಿಂದ ಇದನ್ನೇ ಹೇಳಿ ಅಂತ ಹೇಳ್ತಿದಾರಾ? ಚರ್ಚೆ ಆಗುತ್ತೆ. ಒಬ್ಬ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಖ್ಯ, ಅವರ ಜೊತೆಗಿನ ಅತಿಯಾದ ನಂಬಿಕೆ, ವಿಶ್ವಾಸ ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಈ ಸ್ಥಿತಿಗೆ ಕಾರಣವಾಗಿರುವಂಥದ್ದು. ಅದೇ ಕೆಲಸದ ಬದಲು ಸಿದ್ದರಾಮಯ್ಯ ಅವರ ಜೊತೆಲೆ ಇನ್ನಷ್ಟು ವಿಶ್ವಾಸದಿಂದ ಇದ್ದು ಬಿಟ್ಟಿದ್ದರೆ, ಅಧಿಕಾರ ಹಂಚಿಕೆಯ ಲೆಕ್ಕಾಚಾರ ಆಗಿದೆಯೋ ಬಿಟ್ಟಿದೆಯೋ, ಸಿದ್ದರಾಮಯ್ಯ ಅವರೇ ಒಂದು ಹಂತದಲ್ಲಿ ಹೇಳ್ಬಿಟ್ಟಿರೋರು, ನೋಡಪ್ಪ ಇಂಥ ದಿನದಿಂದ ಒಳ್ಳೇದಾಗುತ್ತೆ ಅಂತ. ಹಾಗೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಇದಕ್ಕೆಲ್ಲ ಕಾರಣ ಅಂತ ನಿಮ್ಗೂ ಅನ್ಸುತ್ತಾ? ಡಿ ಕೆ ಶಿವಕುಮಾರ್ ಅವರ ಹಿನ್ನಡೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾರಣ ಅನ್ನೋ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.